ಎದೆಗಿಲ್ಲ. ಇಷ್ಟೊಂದು ಧಾರಾಳವಾಗಿ ಜೋಡಿ ಹಕ್ಕಿಗಳು ಕುಣಿದು ಹೋದವಲ್ಲ, ಇವರು ಯಾರಿರಬಹುದು? ಈ ಜೋಡಿ ಹಕ್ಕಿಯ ಜೊತೆ ನಾನೊಮ್ಮೆ ಈ ಜೋಡಿ ಹಕ್ಕಿಯ ಕತೆ ನಾನೊಮ್ಮೆ ಬಿಚ್ಚಿ ಓದಲೇಬೇಕು. ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಹಾಗೆ ನನ್ನ ತಾಯಿಯನ್ನು ಕೊಲೆ ಮಾಡಿದವರು ಯಾರು ಎಂಬುದು ನಾನು ಕಂಡು ಹಿಡಿಯಲೇಬೇಕು. ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. राजाओं का महाराज हूं मैं, लड़कियों का बादशाह हूं मैं. ಹಲೋ ನಿಖಿಲ್ ಜಾನಿ. ಹಾಯ್ ತಂಗಮ್, ಹೇಗಿದ್ದೀಯಾ? ತುಂಬಾ ಚೆನ್ನಾಗಿ ಸಾಗಿದೆ ತಂಗ ನಿಖಿಲ್ ಜಾನಿ. ನೀನಿರುವಾಗ ನಮಗೆ ಯಾವುದರ ಭಯ? ಬಿಂದಾಸ್ ಆಗಿ ನಡೆದಿದೆ ನಮ್ಮ ಕೆಲಸ. ವೆರಿ ಗುಡ್ ತಂಗಮ್. ಬಡ ಶಿವಪ್ಪನ ಕೊಲೆಯ ಬಗ್ಗೆ ಏನಾದರೂ ಸಮಾಚಾರ? ಏನು ಸಮಾಚಾರ ಇಲ್ಲ ನಿಖಿಲ್ ಜಾನಿ. ಆ ಶಿವಪ್ಪನ ಅಳಿಯ ಭದ್ರ ಆ ಧನಿಕರ ಮನೆಗೆ ಬಂದು ಬೆದರಿಕೆ ಹಾಕಿ ಹೋಗಿದ್ದಾನೆ ಆ ಬಡ್ಡಿ ಮಗ. ಏನು? ಆ ಭದ್ರ ನಮಗೆ ಸವಾಲು ಹಾಕಿ ಹೋಗಿದ್ದಾನೆ? ಹೌದು ನಿಖಿಲ್ ಜಾನಿ. ಅವರ ವಂಶವನ್ನು ನಿರ್ವಂಶ ಮಾಡಬೇಕು, ಅಂದಾಗ ನಾವು ನೆಮ್ಮದಿಯಿಂದ ಬಾಳಲು ಸಾಧ್ಯ. ಆಗಲಿ ತಂಗಮ್, ನಿಮಗೆ ಎದುರಾದವರನ್ನು ಹರಕೆಯ ಕೋಣದಂತೆ ಕಡಿಯದಿದ್ದರೆ ನನ್ನ ಹೆಸರು ನಿಖಿಲ್ ಜಾನಿನೇ ಅಲ್ಲ. ನಿಮ್ಮಂತ ಬಲಗೈ ಬಂಟ ನಮ್ಮ ಜೊತೆ ಇರುವಾಗ ನಮಗೆ ಯಾವುದರ ಭಯ ನಿಖಿಲ್ ಜಾನಿ? ಅದರಂತೆ ಕಾಡಿನಲ್ಲಿ ಗಂಧದ ಮರಗಳನ್ನು ಬೆಂಗಳೂರಿಗೆ ಪಾರ್ಸಲ್ ಮಾಡಲು ಹೇಳಿದ್ದಾರೆ, ಅದನ್ನು ಮಾಡಿಬಿಡು ನೀನು. ಆಯ್ತು ತಂಗಮ್, ಹೀಗೆ ಕಾಡಿಗೆ ಹೋಗಿ ಲಾರಿಗಳನ್ನೆಲ್ಲ ಕಳಿಸುತ್ತೇನೆ. ನಿಲ್ಲು ನಿಖಿಲ್ ಜಾನಿ, ಇದೇ ಖುಷಿಯಲ್ಲಿ ಒಂದು ಪಾರ್ಟಿಯನ್ನು ಇಟ್ಕೊಳ್ಳೋಣ. ಆಯ್ತು ತಂಗಮ್, ಹಾಗೆ ಆಗಲಿ.
ಫುಲ್ ಫ್ರೀ ಹೇಳು ಗುರು. ಇವಾಗ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳು. ಹೇಳು. ಲೊಕೇಶನ್ ಶೇರ್ ಮಾಡ್ತೀನಿ, ಪಕ್ಕ ರೆಡಿಯಾಗಿ ಇಮಿಡಿಯೇಟ್ ಆಗಿ ಬಂದ್ಬಿಡು. ಎಲ್ಲಿಗ? ಬಾ ಗುರು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಹೌದನಾ? ಬಂದೆ ನೋಡು. ಕೈ ಕೇಳಿದಿ ಏನು? ಬೇಡ ಮಗ, ಕ್ಯಾಶ್ ಮಾಡ್ಕೊಂಡು ಬಂದ್ಬಿಡು. ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲೆ?